ಗೊತ್ತು ಪುಟಿ, ನೀನು ಯಾಕೆ ಕಡಿಮೆ ಬೆಲೆ ಸೀರೆ ತಗೊಂಡೆ ಅಂತ. ನಾನು ಅಂಗಡಿಯವನ ಹತ್ರ ಮಾತಾಡಿದ್ದನ್ನ ನೀನು ಕೇಳಿಸ್ಕೊಂಡಿದ್ದೆ ಅಲ್ಲ. ಪರಿಸ್ಥಿತಿನ ನೀನು ಯಾತಕ್ಕೆ ಅರ್ಥ ಮಾಡ್ಕೊಳಕ್ಕೆ ಹೋಗ್ತೀಯಾ? ನಾನು ಇದ್ದೀನಲ್ವಾ, ಹೇಗೋ ಕಷ್ಟಪಟ್ಟು ಸಾಲ ಮಾಡಿ ಸಾಲ ತೀರಿಸ್ತೀನಿ ಬಿಡು. ನೀ ಅದೇ ಸೀರೆ ತಗೋಬೇಕಾಗಿತ್ತು. ತುಂಬ ಬೇಜಾರಾಯಿತು ನನಗೆ. ಯಾಕಪ್ಪ ಬೇಜಾರು? ಇದೆಲ್ಲ ನಮ್ಗೇನು ಹೊಸ್ತಾ? ಒಂದೇ ಹೊತ್ತಿಗೆಲಿ ನಾನು ಮಧುರ ಇಬ್ರು ಮಲ್ಕೊಳ್ತಾ ಇದ್ವಿ. ಲಂಗದ ಮೇಲಿನ ಪ್ರಿಂಟ್ ಹೋಗಿದ್ರು 4 ವರ್ಷ ಅದೇ ಲಂಗ ಹಾಕೊಂಡು ಓಡಾಡ್ತಾ ಇದ್ದೋಳು ನಾನು. ರವಕೆ ಹರಿದೋಗಿದ್ ಕಾಣಿಸ್ಬಾರ್ದು ಅಂತ ಬೇಸಿಗೆ ಕಾಲದಲ್ಲೂ ಸ್ವೆಟರ್ ಹಾಕೊಂಡು ಓಡಾಡ್ತಾ ಇದ್ದೆ. ಆ ಪರಿಸ್ಥಿತಿಗಿಂತ ಈಗ ನಾವು ಚೆನ್ನಾಗೇ ಇದ್ದೀವಿ. ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಳ್ತೀಯಾ? ಹೆಣ್ಣು ಮಕ್ಕಳು ಬಡವ್ರ ಮನೆಯಲ್ಲಿ ಹುಟ್ಟಬಾರ್ದು, ಅಥವಾ ಬಡವರು ಹೆಣ್ಮಕ್ಳನ್ನ ಹೆರಬಾರ್ದು. ಎರಡೂ ನಮ್ಮ ಕೈಯಲ್ಲಿಲ್ಲ. ಸಂಬಂಧ MLAದಾದ್ರೇನು MP ದಾದ್ರೇನು ಹಣೆ ಬರಹ ನಮ್ಮದೇ. ಅವ್ರು ಯಾರು ಬಂದು ಬದಲಾಯಿಸೋಕ್ಕಾಗಲ್ಲ ಅಲ್ವಾ? MLA ಸಾಹೇಬ್ರು ಮನೆಯವ್ರಿಗೆ ಬಡತನ ಪರಿಚಯ ಇಲ್ಲದೆ ಇರ್ಬೋದು, ಆದ್ರೆ ನಮಗೆ ತುಂಬಾನೇ ಪರಿಚಯ. ನಿನಗೆ ನಮ್ಮಲ್ಲಿ ಎಷ್ಟು ಕಾಳಜಿ ಇದೆ, ಪ್ರೀತಿ ಇದೆ ಅಂತ ನನಗೆ ಗೊತ್ತಪ್ಪ. ನನ್ನಂತ ಅಪ್ಪನ ಪಡೆದ್ಮೇಲೆ ಇಷ್ಟ ಕಣೆ ಸಾಧ್ಯ. ಕ್ಷಮಿಸ್ಬಿಡು, ನನ್ನ ಕೈಲಿ ಮಾತಾಡೋಕ್ಕಾಗ್ತಾ ಇಲ್ಲ. ಅಪ್ಪ, ನಿಮ್ಮ ಹೊಟ್ಟೆಲ್ ನಾವು ಹುಟ್ಟಿದ್ದು ನಮ್ ತಪ್ಪ ಅಪ್ಪ. ಯಾಕಮ್ಮ ಹಾಗಂತೀಯ? ನಮ್ಮಿಂದ ನಿನಗೆ ಎಷ್ಟು ಕಷ್ಟ. ಕಷ್ಟ ಅಲ್ಲಮ್ಮ, ಅದು ಪ್ರೀತಿ. ಮಕ್ಕಳಿಂದ ಆಗೋ ಕಷ್ಟನ ಪ್ರೀತಿ ಅಂದ್ಕೊಳ್ಳೋ ಅಪ್ಪ ನೀನು. ನಾನೆಷ್ಟು ನಿಮಗೆ ಕಡಿಮೆ ಮಾಡಿದ್ರು ಹೆಚ್ಚು ಮಾಡ್ತಾ ಇದ್ದೀನಿ. ನಾವು ಮಕ್ಕಳು, ನೀವು ಅಪ್ಪ ಅವ್ರ ಪ್ರಯತ್ನಕ್ಕೆ ಮೀರಿ ಎಲ್ಲವನ್ನೂ ಮಾಡಿದ್ದಾರೆ ಈ ಮಕ್ಕಳಿಗೆ. ನಿಮ್ಮ ಅಪ್ಪನ ಹತ್ರ ಪ್ರೀತಿ ಒಂದು ಬಿಟ್ಟು ಬೇರೆಲ್ಲ ಕೊಡ್ತೇನೆ ಅಮ್ಮ. ಮಕ್ಕಳಿಗೆ ಈ ಕೊರತೆನೆ ಕಾಣಿಸ್ತಾ ಇಲ್ಲ ಅಪ್ಪ. ಎಲ್ಲ ಸಹಿಸ್ಕೋತೀರಿ. ಕಳಿಸ್ತಾ ಯಾರು ಅದು ಅತ್ತಿಗೆ ಅಂತ ಕರೆದಿದ್ದು? ಎಲ್ಲಿ ಟೀಚರ್ ಅಮ್ಮ? ನಾನು ಹೋಗಿ ಒಂದೇ ಒಂದು ನಿಮಿಷ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಅವನ್ನ ಯಾಕಪ್ಪ ಮನೆಗೆ ಸೇರಿಸ್ತಾ ಇದ್ಯಾ? ನಿನ್ ಫ್ರೆಂಡ್ ಅಲ್ವೇನೆ? ಅವ್ನ್ ಯಾವ ಸೀಮೆ ಫ್ರೆಂಡ್ ನನ್ಗೆ? ನಿನ್ ಕ್ಲಾಸ್ಮೇಟ್ ಅಂತ ನೀನೇ ಹೇಳಿದ್ಯಲ್ಲೇ. ಹಾ ಹೌದಪ್ಪ, ನನ್ನ ಫ್ರೆಂಡೇ. ಚಿನ್ನದಂತ ಹುಡುಗ ಕಡೆ ಆಗಾಗ ಮನೆಗೆ ಬರ್ಲಿ ಬಿಡೆ. ಅವನ್ ಮನೇಲಿದ್ರೆ ನನಗ್ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನನ್ನ ಕರ್ಮ. ಇನ್ನು ಅಕ್ಕನ ತಲೆ ನೀನು ಎಷ್ಟು ತಿಂತಾನೋ ಏನೋ. ಸೊಗಯುಪುದೆಂ ಸಖಿಸುದಿನವಿದೆ ಮಂಜುಳ ಮಾನಸ ಮೋಹಮಯ ಜಗದುದಯ ಜಗದ ಭಯ. ಸೊಗಯುಪುದೆಂ ಸಖಿಸುದಿನವಿದೆ. ಹಾಯ್ 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 ಟೀಚರ್, ಮದುವೆ ದಿನ ಯಾವಾಗ ಬರುತ್ತೋ ಅಂತ ಕಾಲನ ಎಣಿಸ್ತಾ ಕೂತಿದ್ದೀರಾ? ನನ್ನ ಮದ್ವೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಅದನ್ನ ಯಾಕೆ ಹೇಳ್ಬೇಕು? ಇಡೀ ಊರೆಲ್ಲ ನಿಮ್ದೇ ಸುದ್ದಿ. ವಿಕ್ರಮ್ ಸಾಹೇಬ್ರಿಗೂ ಟೀಚರ್ ಅಮ್ಮಂಗೂ ಮದುವೆ ಅಂತೆ ಅಂತ. ಅವ್ರನ್ನ ನೀವು ನೋಡಿದ್ದೀರಾ? ಓ, ತುಂಬಾ ಹತ್ರದಿಂದ ನೋಡಿದ್ದೀನಿ. ಹೇಗೆ? ಹಿಂಗೆ ಕಟೌಟಲ್ರಿ, ಕಟೌಟಲ್ಲಿ. ಹೌದು, ಈ ವಿಕ್ರಮ್ ಸಾಹೇಬ್ರು ಹೆಂಗೆ? ಹೇಗೆ ಅಂದ್ರೆ ಅಂದ್ರೆ ಅವ್ರ ಸ್ವಭಾವ?
ತುಂಬ ಒಳ್ಳೆ ವ್ಯಕ್ತಿ. ಆ ದೇವ್ರ ಒಂದು ಭಾಗ, ಅವ್ರ ಒಂದು ಭಾಗ. ತುಂಬ ದೊಡ್ಡ ಜನ, ಸುಗುಣಮಯಿ. ಅವ್ರನ್ನ ಎದುರಿಗೆ ಬಂದು ನಿಂತ್ರೆ ಆ ದೇವ್ರನ್ನೇ ನೋಡ್ದ ಹಾಗಾಗತ್ತೆ. ತುಂಬ ಸರಳ ಸ್ವಭಾವ, ಬಡವರ್ ಬಂದು ಕೆಟ್ಟೋರ್ಗು ಒಳ್ಳೇದೇ ಬಯಸ್ತಾರೆ. ರಾಜಕಾರಣಿ ಮಾತ್ರ ಅಲ್ಲ, ಸಮಾಜ ಸೇವಕ, ಮಾದರಿ ಮನುಷ್ಯ, ಇನ್ಸ್ಪಿರೇಷನ್. ಅವರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ, ಎಷ್ಟು ಹೊಗಳಿದ್ರು ಕಡಿಮೆನೆ. ಅಂತ ಮಹಾನ್ ವ್ಯಕ್ತಿ ಅವರು. ಎಷ್ಟು ಗೌರವ ಇಟ್ಕೊಂಡಿದ್ದೀರ ಅವ್ರ ಮೇಲೆ ನೀವು. ಹಾ, ನಿಮ್ಮನ್ನು ಪಡ್ಕೊಳ್ಳೋಕ್ಕೆ ವಿಕ್ರಮ್ ಸಿಂಹ ಅವರು ನಿಜವಾಗ್ಲೂ ಅದೃಷ್ಟ ಮಾಡಿದ್ರು. ಇಲ್ಲ, ಅವ್ರ ಕೈ ಹಿಡಿಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಅಂಥ ದೊಡ್ಡ ವ್ಯಕ್ತಿ ನನ್ನಂಥ ಸಾಮಾನ್ಯ ಹುಡುಗಿಗೆ ಜೀವನ ಕೊಡ್ತಿದ್ದಾರೆ ಅಂದರೆ ನಾನು ಅವ್ರಿಗೆ ಜೀವನ ಪೂರ್ತಿ ಋಣಿಯಾಗಿರ್ಬೇಕು. ಬರೀ ಅವರು ಅಂತ ಇದ್ದೀರಾ, ನಿಮ್ಮ ಬಾಯಲ್ಲಿ ಅವ್ರ ಹೆಸರೇ ಬರ್ತಾ ಇಲ್ಲ. ಅವ್ರ ಹೆಸರು ಕರೆಯುವಷ್ಟು ಯೋಗ್ಯಳಲ್ಲ ನಾನು. ನೋ 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 ನೋ. ನೀವು ಅವ್ರ ಧರ್ಮಪತ್ನಿ ಆಗ್ತಾ ಇದ್ದೀರಾ, ನೀವು ಅವ್ರ ಹೆಸರನ್ನ ಕರೀಲೇಬೇಕು. ಬೇಡ. ನಾಚಿಕೆನಾ? ಹಾಗಲ್ಲ. ಭಯನಾ? ಇಲ್ಲ. ಮತ್ ಹೇಳಿ ನಿಮ್ಮ ಪತಿರಾಯರ ಹೆಸರನ್ನ. ಇನ್ನೂ ಆಗಿಲ್ವಲ್ಲ. ಆಗ್ತಾರಲ್ಲ, ಆದಾಗ್ಲೇ ಕರಿತೀನಿ, ಈಗ ಬೇಡ. ಮದುವೆ ಆದ್ಮೇಲೆ ಕರೆಯೋದು ಸ್ಪೆಷಲ್ ಅಲ್ವೇ ಅಲ್ಲ, ಮದುವೆಗೂ ಮುಂಚೆ ಕರೆಯೋದ್ರಲ್ಲೇ ಇರೋದು ಮಜಾ. ಕಮಾನ್, ಟೆಲ್ ಮಿ ಟೆಲ್ ಮಿ ಟೆಲ್ ಮಿ ಟೆಲ್ ಮಿ ಟೆಲ್ ಮಿ. ಅಯ್ಯೋ, ಈ ಕಾಲದಲ್ಲೂ ಗಂಡ ಆದವನ್ ಹೆಸರು ಕರೆಯೋದಕ್ಕೆ ನಾಚಿಕೆ ಪಟ್ಕೊಳ್ತಾ ಇರೋ ಏಕೈಕ ಮಹಿಳೆ ನೀವೇ ನೋಡಿ. ವಿಕ್ರಮ್ ಸಿಂಹ. ವಿಕ್ರಮ್ ಸಿಂಹ. ಬರ್ಲಿಲ್ಲ, ಆದ್ರೆ ನೀವು ಮಾತ್ರ ಹೆಸರನ್ನ ಸೂಪರ್ ಆಗಿ ಹೇಳಿದ್ರಿ. ಅವ್ರು ವಿಕ್ರಮ್ ಸಿಂಹ ಅಂತ ಹೆಸರಿಟ್ಕೊಂಡಿದ್ದಕ್ಕೂ ಸಾರ್ಕ ಕಣ್ರಿ, ಸಾರ್ಕ. ಅವ್ರೇನಾದ್ರೂ ಇದನ್ನ ಕೇಳಿಸ್ಕೊಂಡಿದ್ರೆ ಅಲ್ಲೇ ಫಿದಾ ಆಗೋದು. ಅಚ್ಚರಿ, ನಿಮ್ ತಂಗಿ ಅನ್ರಿ ಒಳ್ಳೆ ಲೂಸ್ ಆಡ್ದಂಗ ಆಡ್ತಾಳೆ. ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದವಳು? ಹೇಳಿಲ್ವಾ ಪಕ್ಕ ಕನ್ಫರ್ಮ್ ಅವಳು ಲೂಸೆ. ಅಕ್ಕ, ನಿಮ್ ಮಗ್ಳ ಗೊತ್ತಿಡ್ದಿದೆ. ಏನೋ ಹುಚ್ಚಿಗೆ ಚಿಡ್ದೋಯ್ತಾ? ನಾವು ಹುಚ್ಚಿಡ್ದಿಲ್ಲ. ನೀನ್ಯಾಕೆ ನಗ್ತಾ ಇದ್ಯಾ? ಮಾಡ್ತೀನಿ ಅವ್ನಿಗೆ. ಅಂಕಲ್, ನಾನು ಹೊರಡ್ತೀನಿ ಅಂಕಲ್, ಇನ್ನೊಂದ್ಸತಿ ಬರ್ತೀನಿ. ವಿಜಯ್, ಅಡುಗೆ ಆಗಿದೆ, ಊಟ ಮಾಡ್ಕೊಂಡು ಹೋಗಪ್ಪ. ಅಪ್ಪ, ಅವ್ರ ಮೇಲೆ ಊಟ ಮಾಡ್ಕೋತಾರೆ, ನೀನ್ ಯಾಕೆ ತಡಿತಾ ಇದ್ಯಾ? ನೀವ್ ಹೊರಡಿ, ಮೊದ್ಲು ಹೊರಡಿ. ಯಾಕಪ್ಪ ವಿಜಯ್, ಬಡವ್ರ ಮನೆ ಊಟ, ಉಪ್ಪಿದ್ರೆ ಹುಳಿ ಇರಲ್ಲ, ಸೊಪ್ಪಿದ್ರೆ ಖಾರ ಇರಲ್ಲ ಅಂತನಾ? ಅಯ್ಯಯ್ಯೋ, ಆ ಥರ ಎಲ್ಲ ಏನಿಲ್ಲ ಅಂಕಲ್. ನೀವು ಪ್ರೀತಿಯಿಂದ ಕರೆದ್ರೆ ನಾನು ಖಂಡಿತ ಊಟ ಮಾಡ್ಕೊಂಡು ಹೋಗ್ತೀನಿ ಅಂಕಲ್. ಬಡವನ್ ಮನೆ ಊಟ ರುಚಿ ಅಮ್ಮಿ, ರಂಗು ರಂಗು ರಂಗ ಅಂತ ದೊಡ್ಡವ್ರ ಮಾತು ಹೇಳಿಲ್ವಾ ಅಂಕಲ್? ನೀವು ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ನನಗೇನೋ ಊಟ ಮಾಡಕ್ ಇಷ್ಟ, ಆದ್ರೆ ಅದು ಕೆಲವ್ರ ಕಷ್ಟ ಅಂಕಲ್. ನಾನೇನ್ ಮಾಡ್ಲಿ ಹೇಳಿ? ಅದರ ಹೋಗಿ ಊಟಕ್ಕೆ ಎಲೆ ಹಾಕು. ಹೋಗಮ್ಮ, ಹೋಗಿ ಎಲೆ ಹಾಕು. ಹೋಗಮ್ಮ. ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡಿಸ್ದೆ, ಮದುವೆ ಮುರಿದೆ, ಮನೆಯವ್ರ ಮುಂದೆ ಸುಳ್ಳಾಪದನೆ ಮಾಡಿ ಅವ್ರ ತಲೆ ತಗ್ಸೋ ಹಾಗೆ ಮಾಡಿದೆ. ಏನು ಮಾಡ್ಬೋದು ಅಂತ್ಯ? ಏನು ಬೇಕಾದರೂ ಮಾಡ್ತಾರೆ. ನಂಗನ್ಸುತ್ತೆ ನಾಗಲಕ್ಷ್ಮಿಯವರು ನಿನ್ನ ಮದುವೆ ನಿಲ್ಲಿಸೋದಕ್ಕೆ ಕಾಯ್ತಾ ಇದ್ದಾರೆ.